ಏನಾಯ್ತು ಅಗಸ್ತ್ಯ? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ ನನ್ ಮೇಲೆ? ಫೈಲ್ ನೋಡಿದ್ರು ಗೊತ್ತಾಗ್ತಿಲ್ವಾ ಅಥವಾ ನಾನೇ ಬಿಡಿಸಿ ಹೇಳ್ಬೇಕಾ? ಹೇಳಿ ಚಿಕ್ಕಮ್ಮ, ನನ್ನ ಬಾಯಿಂದನೇ ಕೇಳ್ಬೇಕಾ ನೀವು? ಅಗಸ್ತ್ಯ ಇವತ್ತು ಮಾತಾಡ್ಬೇಕಾಗಿರೋದು ಚಿಕ್ಕಮ್ಮ ಮಾತ್ರ. ಮಾತಾಡಿ. ನಮ್ಮೂರಿನ 20 ಮನೆಯವರು ತಮ್ಮ ಜಮೀನ ಮನೆನ ಕಳ್ಕೊಂಡಿದ್ದಾರೆ. ಯಾಕೆ? ಮನೆ ಜಮೀನನ್ನ ಕಳ್ಕೊಂಡಿದಾರ? ಹೇಗೋ ಸಾಧ್ಯ ಇದೆಲ್ಲ? ಅದಕ್ಕೆ ಇವಾಗ ನಿಮ್ ತಂಗಿ ಉತ್ತರ ಕೊಡ್ತಾರೆ. ಯಾರು ನಮ್ಮ ಹತ್ರ ಕಷ್ಟದಲ್ಲಿ ದುಡ್ಡು ತಗೊಂಡಿದ್ದಾರೋ ಅಲ್ಲಲ್ಲ ಅವ್ರಿಗೆ ಸಹಾಯ ಆಗ್ಲಿ ಅಂತ ನೀವೇ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಲ್ಲ, ಅವರೆಲ್ಲ 50,000ಕ್ಕೆ 1 ಲಕ್ಷಕ್ಕೆ ಜಮೀನ ಕಳ್ಕೊಂಡಿದ್ದಾರೆ. ಅದು ಅವರು ನಮ್ಮ ಮನೆಯವರಿಂದಾನೆ ಮನೆ ಜಮೀನನ್ನೆಲ್ಲ ಕಳ್ಕೊಂಡಿದ್ದಾರೆ ಅನ್ನೋದೇ ಇವಾಗಿನ ವಿಷಯ. ತಾಗೋ, ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಅಗಸ್ತ್ಯನ ಕೈಲೇ ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ದಮ್ಮಿ. ಚಿಕ್ಕಮ್ಮ, ನನಗಿದು ಕುತ್ರ ಬೇಕು. ಹೇಳಿ ಇವಾಗ. ಅಗಸ್ತ್ಯ ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆ ಈ ರೀತಿ? ಚಿಕ್ಕೆ, ನಿನಗೆ ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳ್ದೆ ತಾನೆ? ಸುಮ್ನಿದ್ಬಿಡು. ಚಿಕ್ಕಮ್ಮ ಹೇಳಿ. ಅಗಸ್ತ್ಯ, ನಂಗೆ ನೀನೇನ್ ಹೇಳ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಊರ್ನಲ್ಲಿರೋ 20-25 ಕುಟುಂಬದವರು ಅವ್ರ ಆಸ್ತಿ ಪತ್ರನ ನಿಮ್ಮ ಹೆಸರಲ್ಲಿ ಬರ್ದಿದ್ದಾರೆ ಅಂದ್ಮೇಲೆ ಅದು ಕುತ್ರನೂ ನೀವೇ ಕೊಡ್ಬೇಕಲ್ವಾ ಚಿಕ್ಕಮ್ಮ? ಏನೋ ಅಷ್ಟು ಜನಗಳ ಆಸ್ತಿ ದಮಯಂತಿ ಹೆಸರಲ್ಲ? ಇದೆಲ್ಲ ದಮಯಂತಿ, ಏನಾಗಿದೆ ಅನ್ನೋದನ್ನ ನಿಜ ಹೇಳು. ಅಯ್ಯೋ ಅಕ್ಕ, ನೀನು ಇವನ್ ಮಾತನ್ನ ನಂಬ್ತಿದೀಯಲ್ಲ? ನಂಗ್ ನಿಜವಾಗ್ಲೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸುಳ್ಳು. ನಮ್ಮ ಊರಿನ ಜನಗಳ ಆಸ್ತಿನ ಕಿತ್ಕೊಂಡಿದ್ದು ಇದೇ ದಮಯಂತಿ ರಾವ್.